ಒಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬೇಡ, ಏಕೆಂದರೆ ಸಮಯದ ಆಟ ಶುರುವಾದಾಗ ನಿನ್ನ ಭಯಾನಕವಾದ ಸರ್ವನಾಶವನ್ನು ಯಾರಿಂದಲೂ ಕೂಡ ತಪ್ಪಿಸಲು ಖಂಡಿತ ಸಾಧ್ಯವಿಲ್ಲ. ನನಗೆ ಏನು ಮಾಡಲಾಗದು, ನಾನೇ ನಂದೇ ಎನ್ನುವ ಅಹಂಕಾರ ಅತಿ ಬುದ್ಧಿವಂತಿಕೆಯಿಂದ ಮಾಡಿದ ಮೋಸಕ್ಕೆ ಭಗವಂತ ಕೊಡುವ ಶಿಕ್ಷೆಗೆ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ. ಕಾದು ನೋಡಿ ಹೇಗೆ ಸಮಯ ಬದಲಾಗುತ್ತದೆ ಎಂದು. ಮೆರೆದವರು ನಿನ್ನ ಕಣ್ಣೆದುರೇ ಮಣ್ಣಾಗುತ್ತಾರೆ. ಅಲ್ಲಿಯವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡಬೇಕಷ್ಟೆ. ಸೋತೆ ಎಂದು ಅಳಬೇಡ, ಏಕೆಂದರೆ ಇಂದು ಜೀವನದಲ್ಲಿ ಗೆದ್ದು ಬಂದು ಮುಂದೆ ಬಂದಿರುವವರೆಲ್ಲರೂ ಕೂಡ ಹಿಂದೆ ಒಂದು ದಿನ ಸೋತವರೇ ಆಗಿರುತ್ತಾರೆ. ಮರೆಯಬೇಡ, ದೇವರನ್ನು ನಂಬಿದವರು ಯಾವತ್ತೂ ಸೋಲಲ್ಲ. ನಿರಂತರವಾಗಿ ನೋವು ಅನುಭವಿಸಿದ ಮನುಷ್ಯ ಒಂದಲ್ಲ ಒಂದು ದಿನ ಖಂಡಿತ ಗೆದ್ದೇ ಗೆಲ್ಲುತ್ತಾನೆ. ನೋವು ನಿನ್ನ ಹೃದಯದಲ್ಲಿ ಇರಲಿ, ಕಣ್ಣೀರಿನಲ್ಲಿ ಬೇಡ. ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಸಾಕು ನಿನ್ನ ನೋವಿಗೆ ಕಾರಣ ಆದವರನ್ನು ಸುಡಲು. ನಿನ್ನ ನೋವಿನ ಕಣ್ಣೀರೇ ನಿನ್ನನ್ನು ಬದಲಿಸುತ್ತದೆ. ನಿನಗೂ ಒಳ್ಳೆಯ ಕಾಲ ಬರುತ್ತದೆ. ಅಳಬೇಡ. ಮೋಸದಿಂದ ಕಲಿಯಬೇಕಾದ ಮೊದಲ ಪಾಠವೇ ಯಾರನ್ನು ಕೂಡ ನಂಬಬಾರದು ಎನ್ನುವುದು. ಅಳಬೇಡ, ಇದನ್ನು ಕೇಳು. ನಿನ್ನ ಜೀವನ ಖಂಡಿತ ಬದಲಾಗುತ್ತದೆ. ನಿರಂತರವಾಗಿ ನೀನು ನೋವು ಅನುಭವಿಸುತ್ತಿದ್ದೀಯಾ ಎಂದರೆ ನೋವನ್ನು ಅನುಭವಿಸಿದ ಮನುಷ್ಯ ಖಂಡಿತ ಬದಲಾಗಲೇಬೇಕು. ಒಂದಲ್ಲ ಒಂದು ದಿನ ನೀನು ಗೆದ್ದು ನಿಲ್ಲಲೇಬೇಕು. ನೋವು ನಿನ್ನ ಹೃದಯದಲ್ಲಿ ಇರಲಿ, ಆದರೆ ಕಣ್ಣೀರಿನಲ್ಲಿ ಬೇಡ. ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಒಬ್ಬರನ್ನು ಸುಡುವುದಕ್ಕೆ ಕಾರಣವಾಗುತ್ತದೆ. ಸಮಯ ಎಲ್ಲವನ್ನು ಸರಿ ಮಾಡುತ್ತದೆ, ಆದರೆ ಕಾಯುವ ತಾಳ್ಮೆ ನಮಗೆ ಇರಬೇಕು. ತಾಳ್ಮೆ ಇದ್ದವರೇ ಖಂಡಿತ ಗೆಲ್ಲಲು ಸಾಧ್ಯ. ನಿನ್ನ ಕಣ್ಣೀರಿಗೆ ಕಾರಣ ಆದವರು ನಗುತ್ತಾ ಖುಷಿಯಾಗಿ ಇರುವಾಗ ನೀನೇಕೆ ಅಳಬೇಕು? ನೀನು ಖಂಡಿತ ಅಳಬಾರದು. ತಾಳ್ಮೆಯಿಂದ ಇರು. ಅವರು ಗೋಳಾಡುವುದನ್ನು ನೀನೇ ನಿನ್ನ ಕಣ್ಣಾರೆ ನೋಡುವ ದಿನವೂ ಖಂಡಿತ ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಎಲ್ಲವನ್ನೂ ಸಹಿಸಿಕೋ, ಆಗ ನೀನೇ ಬೆಳೆದು ನಿಲ್ಲುತ್ತೀಯ. ನಿನ್ನ ತಾಳ್ಮೆ ಸಹನೆ ನಿನಗೆ ಧೈರ್ಯ ಕೊಡುತ್ತದೆ. ನಿನ್ನ ನೋವಿನ ಕಣ್ಣೀರೇ ನಾಳೆ ನೀನು ಸುಖವಾಗಿ ಇರುವಂತೆಯೇ ಮಾಡುತ್ತದೆ. ಕಷ್ಟ ಎಂದು ಅಳಬೇಡ, ನಾಳೆ ನೀನೇ ಗೆಲ್ಲುವುದು. ಎಷ್ಟು ನೋವನ್ನು ಸಹಿಸಿಕೊಳ್ಳಲು ನಿನಗೆ ಶಕ್ತಿ ಇದೆಯೋ ನೀನು ಅಷ್ಟೇ ಮುಂದೆ ಬರುತ್ತೀಯ. ಜೀವನದಲ್ಲಿ ಹಾಗೆಯೇ ನೀನು ಭಗವಂತನ ಪರೀಕ್ಷೆಯಲ್ಲಿ ಗೆದ್ದಿದ್ದೀಯೆ ಎಂದರ್ಥ. ನೀನು ಹೆಚ್ಚು ನೋವನ್ನು ಸಹಿಸಿಕೊಂಡ ಮೇಲೆ ಇನ್ನು ಮುಂದೆ ನಿಮ್ಮ ಒಳ್ಳೆಯ ದಿನಗಳು ಬರುತ್ತವೆ ಎನ್ನುವ ಸೂಚನೆಯೇ. ಎಲ್ಲವನ್ನೂ ಸಹಿಸಿಕೊಳ್ಳಿ, ಆಗ ನೀವು ಖಂಡಿತ ಬೆಳೆದು ನಿಲ್ಲುತ್ತೀರಾ. ಭಗವಂತನ ಆಟ ಶುರುವಾದಾಗ ನಿಮ್ಮನ್ನು ತುಳಿದವರ ಸರ್ವನಾಶ ನೀವೇ ಮಾಡುವುದಕ್ಕೆ ಶಕ್ತರಾಗುತ್ತೀರಾ. ಮತ್ತು ಅಂದೇ ನಿಮ್ಮ ಒಳ್ಳೆಯ ಸಮಯವೂ ಕೂಡ ಶುರುವಾಗುತ್ತದೆ. ನಿಮಗೆ ನೋವು ಕೊಟ್ಟವರಿಗೆ ನೀವು ಹಾಕಿದ ಶಾಪಗಳು ಕೆಲವೊಮ್ಮೆ ತಟ್ಟದೇ ಇರಬಹುದೇನೋ, ಆದರೆ ನೀವು ನೋವಿನಿಂದ ಸುರಿಸಿದ ಕಣ್ಣೀರಿನ ಶಾಪ ತಟ್ಟದೆ ಖಂಡಿತ ಬಿಡುವುದಿಲ್ಲ. ಫ್ರೆಂಡ್ಸ್, ನಿಮಗೆ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.